ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಅತ್ತೆ ಬಂದಿದ್ರು ಅಂತ ಹೇಳಿದ್ನಲ್ವಾ, ಅವರು ನಾನು ಬಸ್ಸಾರು ಮಾಡ್ತೀನಿ ಅಂತ ಹೇಳಿದ್ರು. ಸೊ ಅದನ್ನು ನಾನು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಅಂತ ಇಟ್ಕೊಂಡಿದ್ದಾರೆ. ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಂತೆ. ಅಂದರೆ ನಾವೇ ಒಂಥರ ಬಸ್ಸಾರು ಮಾಡ್ತೀವಿ, ಅವರೇ ಒಂಥರ ಮಾಡ್ತಾರೆ. ಮಂಡ್ಯ ಕಡೆನೇ ಒಂಥರ ಮಾಡ್ತೀವಿ ನಾವು, ಇವರು ಒಂಥರ ಮಾಡ್ತಾರೆ. ಸೊ ಹಂಗಾಗಿ ನೋಡಿ, ಬೇಯಿಸಿರೋಂಥ ಕಾಳು ಮತ್ತು ಹುಣಸೆಹಣ್ಣ ಎತ್ತಿಟ್ಕೊಂಡಿದ್ದಾರೆ ನೆನೆಸ್ಕೊಂಡು. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಂತೆ. ಅವರೇ ಮಾಡ್ತಾಯಿದ್ದಾರೆ. ಆಲ್ಮೋಸ್ಟ್ ನಾನು ಜಾಸ್ತಿ ವಾಯ್ಸ್ ಓವರ್ ಕೊಡೋಕ್ಕೆ ಹೋಗೋದಿಲ್ಲ. ಆಲ್ಮೋಸ್ಟ್ ಅವ್ರು ಮಾತಾಡಿರೋದನ್ನೇ ಹಾಕ್ತೀನಿ. ನಾವು ಒಲೆ ಸಿಕ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಗೆ ಮಾಡ್ತೀನಿ. ನಾನೇನಾರು ಅವನಿಲ್ದಾಗ ಹೋದಾಗ ಹಿಂಗೆ ಹುರ್ಕೊಳಕ್ಕೆ ಹೋಗಲ್ಲ. ಸೊಪ್ಪು ಒಳಗೆ ಬೇಯಾಕ್ಬಿಡ್ತೀನಿ. ಒಂದು ಈರುಳ್ಳಿ, ಒಂದು ಬೆಳ್ಳುಳ್ಳಿ ಎಲ್ಲದೊಳಗೆ ಬೇಯಿಸ್ಕೊಬಿಟ್ಟು ತಗೊಂಡ್ರು ನಡಿತೈತಿ. ಹುರ್ಕೊಂಡಿದ್ರು ಹಸೆ ಜೀರಿಗೆ ಹಾಕಿದ್ರು ನಡಿತೈತಿ ಬಸ್ಸಾರಿಗೆ. ಆಮೇಲೆ ಉಪ್ಸಾರಿಗೆ ಪ್ರಿಯ ಟೊಮೊಟೊ ಮಸಾಲೆ ಏನೂ ಹಾಕೋಂಗಿಲ್ಲ. ಬೆಳ್ಳುಳ್ಳಿ, ಹುಣಸೆಹಣ್ಣು ಒಂಚೂರು, ಒಣಮೆಣ್ಸಿನ್ಕಾಯಿ ಹುರ್ಕೊಂಡು, ಒಂದೆರಡು ಮೆಣಸು, ಬೆಳ್ಳುಳ್ಳಿ, ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ಅದು ಉಪ್ಸಾರಿಗೆ ರುಬ್ಕೊಂಡ್ರೆ ಅದು ಚೆನ್ನಾಗಿರುತ್ತೆ. ಅದಕ್ಕೇನು ಹಾಕ್ಬಾರ್ದು. ಹಾಕ್ಲಾ ಜೀರಿಗೆ? ಹಾಕವ ಹಾಕಿ ಇನ್ನೂ ಹಾಕ್ಲಾ? ನೋಡ 3 ಸ್ಪೂನ್ ಹಾಕಿದ್ದೆ. ಮೆಣಸು ಒಂದು 4 ಕಾಳು 3 ಕಾಳು, ಅದೇನು ಬಸ್ಸಾಗೇನು ಅವಶ್ಯಕತೆ ಇಲ್ಲ. ಒಂದೇ ಸಾಕು ಅಷ್ಟೇ. 10 ಕಾಳು. ಅದೇನು ಜಾಸ್ತಿ ಏನು ಇದು ಮಾಡೋಂಗಿಲ್ಲ. ತಗೊಳ್ಳೋಣ. ಮೆಣಸಿನ್ಕಾಯಿನ ಹಾಕ್ಬಿಡಿ. ಮೆಣಸಿನ್ಕಾಯಿ ಹಾಕಿರಿ, ಜೀರಿಗೆ ಎಲ್ಲ ಆಮೇಲೆ ಹಾಕ್ಬಿಡ್ತೀರಾ? ಸೀದೋಗ್ಬಿಡ್ತದೆ ಅಲ್ಲಕ್ಕೆ. ಅದೇ ಈ ಕಾವೇ ಸಾಕು, ಮತ್ತೆ ಹೆಚ್ಚು ಅವಶ್ಯಕತೆ ಇಲ್ಲ. ಇಲ್ಲಿ ಹೊಗೆ ಬರ್ತೈತೆ ಆಗಲಿ ಅಲ್ಲಿ. ಅಂದರೆ ಇಲ್ಲಿ ಸ್ವಲ್ಪ ಟಿ ವಿ ವಾಯ್ಸು ರೆಕಾರ್ಡ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಇಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಒಂದು ಸ್ವಲ್ಪ ಮೆಣಸಿನ್ಕಾಯಿನ ಹಾಕ್ಕೊಂಡು ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಣಮೆಣ್ಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಗುಂಡು ಮೆಣಸಿನ್ಕಾಯಿ ಬರುತ್ತಲ್ಲ, ಖಾರ ಮೆಣಸಿನ್ಕಾಯಿ, ಅದನ್ನು ಒಂದು 5 ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ 6, ಗುಂಡು ಮೆಣಸಿನ್ಕಾಯಿ ಒಂದು 3ನ ತೊಗೊಂಡು ಈ ರೀತಿ ಫ್ರೈ ಮಾಡಿಕೊಂಡು ಅದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಇದು ಮಸಾಲೆ ಖಾರ ರುಬ್ಕೊಳ್ಳೋದಕ್ಕೆ. ಮತ್ತು ಇದ್ರ ಜೊತೆಗೆ ಕಾಳು ಮತ್ತು ಹುಣಸೆಹಣ್ಣ ಎತ್ತಿಟ್ಕೊಂಡಿದ್ದೀವಿ. ಆಮೇಲೆ ಸೊಪ್ಪು ಹಾಕೋಬೇಕಂತೆ. ಸೊಪ್ಪು ಬೇಯ್ತಾ ಇದೆ ಇನ್ನು. ಸೊ ಅಷ್ಟೊತ್ತಿಗೆ ಸೊಪ್ಪು ಬೇಯೋ ತನಕ ಒಳ್ಕಲ್ಲಲ್ಲೇ ರುಬ್ಕೋತೀರಿ ಅಂತ ಹೇಳ್ಬಿಟ್ಟು ಅಮ್ಮ ಕೂತ್ಕೊಂಡಿದ್ದಾರೆ. ಅವರು ಒಳ್ಕಲ್ಲು ನೋಡಿದ ತಕ್ಷಣ ತುಂಬಾ ಖುಷಿಯಾದರು. ಈಗಲೂ ಮಡಿಕೇಲಿ ಒಳ್ಕಲ್ಲಲ್ಲೆಲ್ಲ ಅಡುಗೆ ಮಾಡ್ತೀಯ ಅಂತ ಕೇಳ್ತಾಯಿದ್ರು. ಸೊ ಅವರು ಅದಕ್ಕೆ ನಾನು ಇಲ್ಲ ಮಿಕ್ಸಿಲಿ ಮಾಡ್ಕೊಳ್ಳೋಣ ಅದಕ್ಕೆ, ಇಲ್ಲ ಒಳ್ಕಲ್ಲಲ್ಲೇ ನಾನೇ ರುಬ್ಕೊಡ್ತೀನಿ ಕೊಡು ಅಂತ ಅಂದ್ಬಿಟ್ಟು ಅವರೇ ರುಬ್ತಾ ಇದ್ದಾರೆ ಇವಾಗ. ಕೊತ್ತಂಬರಿ ಸೊಪ್ಪು ಮತ್ತು ಕಾಳು ಸೊಪ್ಪು ಇಷ್ಟೇ ಸಾಕಲ್ವಾ? ಕಾಯಿ ಇಷ್ಟೇ ಸಾಕಾ? ಎಕ್ಸಸೈಸ್ ಆದಂಗೆ ಆಯ್ತದೆ. ಅದೇ ಅವರು ಹೇಳ್ತಾಯಿದ್ರು, ಈ ರೀತಿ ಡೈಲಿ ಒಂದು ಸ್ವಲ್ಪ 1 ಟೈಮ್ ಆದರೂ ಈ ರೀತಿ ರುಬ್ಬು ಮಾಡೋದ್ರಿಂದ ಕೈಗೂ ಒಳ್ಳೆ ಎಕ್ಸಸೈಸ್ ಆಗುತ್ತೆ ಅಂತ ಅದನ್ನೇ ಹೇಳ್ತಾಯಿದ್ರು ಅವರು. ಅವ್ರಿಗೇನು ಅಂತ ಹೇಳಿದ್ರೆ, ಇವಾಗಿನ ಇದರಲ್ಲಿ ಈ ಥರ ಮಾಡ್ತೀಯಲ್ಲ ಅಂತಲೇ ಅವ್ರು ತುಂಬ ಖುಷಿ ಪಡ್ತಾಯಿದ್ರು. ಮಡಿಕೆದೆಲ್ಲ ಯೂಸ್ ಮಾಡಿಕೊಂಡು ಮತ್ತು ಒಳ್ಕಲ್ಲೆಲ್ಲ. ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ಯಾರೇ ಬಂದ್ರೂ ಫಸ್ಟು ಅದು ಒಳ್ಕಲ್ಲು, ಆ ಮಡಿಕೆಲಿ ಅಡುಗೆ ಮಾಡೋದೆಲ್ಲ ನೋಡಿದ್ರೆ ಅವ್ರು ಫಸ್ಟ್ ಅದೇ ಅನ್ನೋದು, ಈಗಿನ ಇದರಲ್ಲೂ ಮಾಡ್ತಿರಲ್ಲ ನೀವು ಅಂತಲೇ ಅಂತಾರೆ ಕೆಲವರು. ನೋಡಿ ಇವಾಗ ಇದಕ್ಕೆ ಕಾಳು ಮತ್ತು ಹುಣಸೆಹಣ್ಣ ಹಾಕ್ಕೊಂಡು ಈ ರೀತಿ ನುಣ್ಣಗೆ ರುಬ್ಕೊಳ್ತಾ ಇದ್ದಾರೆ. ಹೇಳ್ಬೇಕಂತ ಹೇಳಿದ್ರೆ ನಾನು ಅಷ್ಟು ನುಣ್ಣಗೆ ರುಬ್ಬಿಲ್ವೇನೋ, ಅಷ್ಟು ನುಣ್ಣಗೆ ಗಂಧದ ಥರ ಮಸಾಲೆ ರುಬ್ಬಿದ್ರು. ಯಾಕಂದರೆ ಅವ್ರಿಗಾದರೆ ಅವಾಗಿಂದನೂ
ಮಾಡಿ ಅಭ್ಯಾಸ ಇರುತ್ತಲ್ವ, ಅವ್ರ ಹಳೆ ಕೈಗಳ ಮುಂದೆ ನಮ್ದು ಏನಲ್ಲ ಬಿಡಿ. ಆಗ್ಲಾಗ್ಬಿಡುತ್ತೆ ಇದು. ನೋಡಿ ಈ ರೀತಿ ಎಲ್ಲನೂ ಮಸಾಲೆ ಎಲ್ಲ ನೀಟಾಗಿ ತಗೊಳ್ತಾ ಇದ್ದಾರೆ. ಮಸಾಲೆನೂ ಅಷ್ಟೇ ತುಂಬ ಚೆನ್ನಾಗಿ ಗಂಧದಂಗೆ ರುಬ್ಕೊಂಡಿದ್ರು. ಆಮೇಲೆ ಕಲ್ಲು ತೊಳೆದಿದ್ದ ನೀರನ್ನು ಹಾಕಬೇಕು ಮಸಾಲೆಗೆ, ಯಾಕಂದರೆ ಒಂದು ಸತಿ ಕಲ್ಲು ತೊಳೆದಿದ್ದ ನೀರು ಹಾಕಿದಾಗ ಅದ್ರದ್ದು ಆ ಮಸಾಲೆ ರುಬ್ಬಿರ್ತೀವಲ್ಲ ಟೇಸ್ಟ್ ಇನ್ನೂ ಏನೋ ಅನ್ಸಾಗುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಮಸಾಲೆ ತೆಗಿಯೋಕ್ಕೆ ಅಂದ್ಬಿಟ್ಟು ಒಂದು ಕಾಯಿ ಚಿಪ್ಪನ್ನ ಇಟ್ಕೊಂಡಿದ್ದೀನಿ. ಯೂಸ್ ಮಾಡಿದ್ವಲ್ಲ ಕಾಯಿ ಚಿಪ್ಪನ್ನ ನೀಟಾಗಿ ಸೈಡಲ್ಲೆಲ್ಲ ಒರೆದು ಇಟ್ಕೊಂಡಿದ್ದೀನಿ. ಮತ್ತು ಇವಾಗ ರುಬ್ಕೊಂಡಿರೋ ಮಸಾಲೆನ ಸೊಪ್ಪು ತೊಗೊಂಡಿದ್ವಲ್ಲ ನೀರು ಅದಕ್ಕೆ ಹಾಕ್ಕೊಡ್ಬೇಕು. ಅಂದರೆ ನಾನು ಸೊಪ್ಪೆಲ್ಲ ಆಗಲೇ ತೆಗೆದಿಟ್ಕೊಂಡಿದ್ದೀನಿ ಒಗ್ಗರಣೆ ಮಾಡೋದಕ್ಕೆ ಅಂತ ಹೇಳಿ. ನೋಡಿ ಈ ರೀತಿ ಸಪ್ರೇಟಾಗಿ ತೆಗೆದಿಟ್ಕೊಂಡು ಇವಾಗ ನಾವು ರುಬ್ಕೊಂಡಿರೋ ಮಸಾಲೆನ ಇದಕ್ಕೆ ಹಾಕ್ಕೊಳ್ಬೇಕು. ನಾವು ಈ ಥರ ಮಸಾಲೆ ಮಾಡೋದಿಲ್ಲ, ಯಾಕಂದರೆ ನಾವು ಸಾಂಬಾರು ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ, ಸಾಂಬಾರು ಪುಡಿಗೆ ಟೊಮೊಟೊ ಈರುಳ್ಳಿ ಈ ಥರ ಎಲ್ಲ ರುಬ್ಕೊಂಡು ಹುಣ್ಸೆಹಣ್ಣು ಸೇರಿಸ್ಕೊಂಡು ಮಸಾಲೆ ಮಾಡ್ಕೊಳ್ತೀವಿ. ಬಟ್ ಇವರು ಈ ರೀತಿ ಹುರ್ಕೊಂಡು ಮಾಡ್ತಾರೆ, ಇದೂ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಇವಾಗ ಇಲ್ಲಿ ಸೊಪ್ಪು ಕಾಳಿಗೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಆವಾಗಲೇ ಹುರ್ಕೊಂಡಿದ್ವಲ್ಲ ಅದೇ ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಈರುಳ್ಳಿಗೆ ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಕೊಳ್ತೀನಿ. ಸೊಪ್ಪು ಉಪ್ಪು ಹಾಕ್ಕೊಂಡಿರ್ತೀನಲ್ವ, ಸೊ ಹಾಗಾಗಿ ಸ್ವಲ್ಪನೇ ಉಪ್ಪು ಹಾಕ್ಕೊಂಡು ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ಚೆನ್ನಾಗಿ ರೀತಿ ಹುರ್ಕೊಳ್ತೀನಿ ಒಂದು 2 ನಿಮಿಷ. ಕಾಯಿನ ಸ್ವಲ್ಪ ಹುರಿದಷ್ಟು ಟೇಸ್ಟು ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಸ್ವಲ್ಪ ಕಾಯಿನ ಒಂದು 2 ನಿಮಿಷ ಚೆನ್ನಾಗಿ ರೀತಿ ಹುರ್ಕೊಳ್ತೀನಿ. ಕಾಯಿ ಒಳ್ಳೆ ಘಮ ಬರೋಕ್ಕೆ ಶುರು ಆದಮೇಲೆ ನಾನು ಇದಕ್ಕೆ ಬೇಯಿಸ್ಕೊಂಡಿರುವಂತಹ ಸೊಪ್ಪು ಕಾಳನ್ನು ಹಾಕ್ಕೊಳ್ತೀನಿ. ಸೊಪ್ಪು ಕಾಳನ್ನ ಬೇಕಿದ್ದರೆ ಇದಕ್ಕೆ ಒಂದು ಮೊಟ್ಟೆ ಹೊಡೆದು ಹಾಕೋರು ಇನ್ನೂ ಚೆನ್ನಾಗಿರುತ್ತೆ. ಬಟ್ ಇದು ನಂದು ವ್ಲಾಗ್ ಬಂದು ನಾನು ಸೋಮವಾರ ಮಾಡ್ತಿರೋದ್ರಿಂದ ಹಾಗಾಗಿ ನಾನು ಇದಕ್ಕೆ ಮೊಟ್ಟೆ ಎಲ್ಲ ಏನೂ ಸೇರಿಸ್ಕೊಂಡಿಲ್ಲ. ಈಗ ಚೆನ್ನಾಗಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿದ ನಂತರ ಇದು ನಾನು ಮಟನ್ ಸಾಂಬಾರು ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನಂದು ಮಟನ್ ಸಾಂಬಾರು ಪುಡಿ ಲಿಂಕ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಅಂದರೆ ಕೆಲವು ನಮ್ಮ ಕಡೆ ಎಲ್ಲ ಈ ರೀತಿ ಸಾಂಬಾರು ಪುಡಿನ ವರ್ಷಕ್ಕಾಗೋಷ್ಟು ಮಾಡಿಸಿಟ್ಕೊಂಡ್ಬಿಡ್ತೀವಿ ಮಟನ್ ಸಾಂಬಾರಿಗೆ ಅಂತಲೇ. ಆ ಪುಡಿನ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೋದು. ನೋಡಿ ಈ ಕಡೆ ಸಾಂಬಾರು ಕೂಡ ರೆಡಿಯಾಗಿದೆ. ಸಾಂಬಾರಿಗೆ ಯಾವುದೇ ರೀತಿ ಒಗ್ಗರಣೆನ ಮಾಡ್ತಾಯಿಲ್ಲ, ಡೈರೆಕ್ಟಾಗಿ ಇದೇ ರೀತಿಯೇ ಊಟ ಮಾಡ್ಬೋದು ಅಂತ ಹೇಳಿದ್ರು. ಬೇಕು ಅಂದರೆ ಹಾಕೋ ಅಂತಂದರು. ನೀವು ಯಾವ ರೀತಿ ಮಾಡ್ತೀರಾ ಅಂತ ಕೇಳಿದ್ದಕ್ಕೆ ನಾವು ಹಾಕಲ್ಲ ಅಂದರು, ಸೊ ಹಾಗೆ ಇದು ಮಾಡ್ಕೊಂಡಿದ್ದೀನಿ. ನೋಡಿ ಹಾಗೆ ಅವ್ರಿಗೆ ಶುಗರ್ ಇರೋದ್ರಿಂದ ಮಧ್ಯಾಹ್ನ ಮುದ್ದೆ ಕೊಡಬೇಕು ಅವ್ರಿಗೆ. ಸೊ ಹಾಗಾಗಿ ಇಲ್ಲಿ 2 ಮುದ್ದೆ ಮಾಡ್ಕೊಂಡಿದ್ದೀನಿ ಅವ್ರಿಗೆ ಮತ್ತು ನನಗೆ ಅಂತ ಹೇಳಿ. ಹಸ್ಬೆಂಡ್ ಮಧ್ಯಾಹ್ನ ಟೈಮ್ ಊಟಕ್ಕೆ ಬರೋದಿಲ್ಲ ಅವರು, ಸೊ ಹಾಗಾಗಿ ಇಬ್ಬರಿಗೆ ಅಂಥೇಳಿ ಚಿಕ್ಕದಾಗಿ ಅವ್ರಿಗೊಂದು ಮತ್ತು ನನಗೊಂದು ಅಂತ ಮುದ್ದೆನ ಮಾಡ್ಕೊಳ್ತಾ ಇದ್ದೀನಿ. ಮುದ್ದೆನೂ ಅಷ್ಟೇ ತುಂಬಾ ಈಸಿಯಾಗಿ ನೋಡಿ ಎಷ್ಟು ನೀಟಾಗಿ ಮಾಡ್ಕೊಳ್ಬೋದು. ಹಾಗೆ ಅವ್ರಿಗೆ ಊಟ ಕೊಟ್ಬಿಡೋಣ ಅಂತೇಳ್ಬಿಟ್ಟು ಊಟನ ಸರ್ವ್ ಮಾಡಿಕೊಡ್ತಾ ಇದ್ದೀನಿ. ಬಸ್ಸಾರು ಮಾತ್ರ ತುಂಬಾ ಟೇಸ್ಟಿಯಾಗಿತ್ತು. ಸೊಪ್ಪು ಕಾಳು ಅಷ್ಟೇ ತುಂಬಾ ಚೆನ್ನಾಗಿತ್ತು. ವಾರಕ್ಕೊಂದು ಸತಿನೋ 2 ಸತಿ ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ನೋಡಿ ಇವಾಗ ಊಟ ಎಲ್ಲ ಆದ ನಂತರ ನಾನು ಸ್ವಲ್ಪ ಪಾಟ್ಗಳನ್ನ ತರಬೇಕಿತ್ತು ಅಂತ ಹೇಳಿ ಪಾಟ್ ಶಾಪ್ಗೆ ಹೋಗಿದ್ದೆ. ನೋಡಿ ಪಾಟ್ ಶಾಪಲ್ಲಿ ನಾನು ಇಷ್ಟು ಪಾಟ್ಗಳನ್ನ ತೊಗೊಂಡೆ. ಅದ್ರ ಜೊತೆಗೆ ಒಂದು ಕುಡಿಯೋ ನೀರಿಗೆ ಅಂತ ಹೇಳ್ಬಿಟ್ಟು ಒಂದು ಪಾಟ್ನ ತೊಗೊಂಡೆ. ತುಂಬಾ ಚೆನ್ನಾಗಿತ್ತು. ಬಟ್ ಏನು ಅಂತ ಹೇಳಿದ್ರೆ ಸ್ವಲ್ಪ ಕುಡಿಯೋ ನೀರನ್ನು ನಾನು ಹಾಕಿ ನೋಡಿದಾಗ ಏನು ಅನ್ನಿಸ್ತಾ ಇದೆ ಅಂದರೆ ಸ್ವಲ್ಪ ಲೈಟಾಗಿ ಪೇಂಟ್ ವಾಸನೆ ಬರ್ತಾ ಇರೋ ಥರ ಅನ್ನಿಸ್ತದೆ. ಬಟ್ ಏನಕ್ಕೆ ಅಂತ ಗೊತ್ತಿಲ್ಲ. ಬಟ್ ಅವ್ರಿಗೆ ಕಾಲ್ ಮಾಡಿ ಕೇಳಿದ್ದಕ್ಕೆ ಅವರು ಅದನ್ನು ನಾವೇನು ಮಾಡೋಕ್ಕಾಗಲ್ಲ ಅಮ್ಮ ಹಂಗೆ ಹಿಂಗೆ ಅಂತ ಹೇಳಿದ್ರು. ಇನ್ನೇನು ಮಾಡೋಕ್ಕಾಗುತ್ತೆ, ತಂದುಬಿಟ್ಟಿದ್ದೀನಿ ನೋಡೋಣ ಅಂದ್ಬಿಟ್ಟು ಒಂದು 2 ಸತಿ ಚೆನ್ನಾಗಿ ನೆನೆಸಿ ವಾಶ್ ಎಲ್ಲ ಮಾಡಿದ್ದಾಯಿತು. ಅಲ್ಲಿಂದ ಬಂದ ತಕ್ಷಣ ನಾನು ಸ್ವಲ್ಪ ಖಾರದ ಪುಡಿ ಖಾಲಿಯಾಗಿತ್ತು, ಅಂದರೆ ಮಟನ್ ಸಾಂಬಾರು ಪುಡಿ ಖಾಲಿಯಾಗಿತ್ತು. ಆ ರೆಸಿಪಿನ ಮಾಡ್ಕೊಳ್ತಾ ಇದ್ದೀನಿ. ಧನಿಯಾ ಮೆಣಸಿನ್ಕಾಯಿ ಎಲ್ಲನೂ ಹುರ್ಕೊಂಡು ಮಿಲ್ಗೆ ತೊಗೊಂಡೋಗಿ ಇದನ್ನು ಪುಡಿ ಮಾಡಿಸ್ಕೊಂಡು ಬರ್ತೀನಿ. ಏನು ಸ್ವಲ್ಪ ಕ್ವಾಂಟಿಟಿಲಲ್ವ, ಹಾಗಾಗಿ ಮನೆಯಲ್ಲಿ ನಾನೇ ಮಾಡ್ಕೊಂಡು ಬಿಡ್ತೀನಿ ಇದನ್ನು. ಅಮ್ಮ ಅಂದರೆ ಬೇಳೆ ಸಾಂಬಾರು ಪುಡಿನೆಲ್ಲ ಅಮ್ಮ ಎಲ್ಲ ಬಂದಾಗ ಸ್ವಲ್ಪ ಅವ್ರದ್ದು ಹೆಲ್ಪ್ ತೊಗೊಂಡು ಮಾಡ್ಕೋತೀನಿ. ಇದ್ರ ಜೊತೆಗೆ ಸ್ವಲ್ಪ ಜೋಳದ ಹಿಟ್ಟನ್ನ ಬಿಡಿಸೋದಿತ್ತು. ಜೋಳದ ಹಿಟ್ಟಿಗೆ ಸ್ವಲ್ಪ ಜೋಳಕ್ಕೆ ಗೋಧಿನ ಮಿಕ್ಸ್ ಮಾಡಿ ಬಿಡಿಸ್ಕೊಂಡಿದ್ದೀನಿ. ಈಗ ಇದೆರಡನ್ನೂ ತೊಗೊಂಡೋಗಿ ಸ್ವಲ್ಪ ಇಲ್ಲಿ ಈ ರೀತಿ ಒಣಗಾಕಿ ಅದನ್ನು, ಅಂದರೆ ಅದು ಬಿಸಿ ಇರುತ್ತಲ್ವ, ಸೊ ಅದು ತಣ್ಣಗಾದಮೇಲೆ ಇದನ್ನು ಜರಡಿ ಮಾಡಿ ಬಾಕ್ಸ್ಗಳಿಗೆ ಸ್ಟೋರೇಜ್ ಮಾಡಿ ಇಟ್ಬಿಡ್ತೀನಿ. ಈ ರೀತಿ ಬಾಕ್ಸು ಅಥವಾ ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಇಡೋದ್ರಿಂದ ಸಾಂಬಾರು ಪುಡಿ ಸ್ವಲ್ಪ ತುಂಬ ದಿನ ಬಾಳಿಕೆ ಬರುತ್ತೆ. ನಾನೇನು ಜಾಸ್ತಿ ಮಾಡ್ಸೋಕ್ಕೋಗಿಲ್ಲ. ನೋಡಿ ಇಲ್ಲಿ 1 kg ಅಷ್ಟು ಮಾಡಿಸಿದ್ದೀನಿ ಅಷ್ಟೇ. ತುಂಬಾ ಕಡಿಮೆ ಮಾಡಿಸ್ಕೊಳ್ತೀನಿ, ಖಾಲಿ ಆದಾಗ ಅಲ್ಲಲ್ಲೇ ಮಾಡ್ಕೋಬೋದು ಅಂತ ಹೇಳಿ. ಹಾಗೆ ಇಷ್ಟೆಲ್ಲ ಮಾಡೋದಕ್ಕೆ ಸಂಜೆ ಆಗೇ ಹೋಗಿತ್ತು. ಏನಾದ್ರು ಒಂದು ಸ್ವಲ್ಪ ಸ್ನ್ಯಾಕ್ಸ್ ಮಾಡಿಕೊಡು ಅಂತ
ಹಸ್ಬೆಂಡ್ ಕೇಳ್ತಾಯಿದ್ರು. ಸೊ ಹಾಗಾಗಿ ಇಲ್ಲಿ ನಾನು ಪಕೋಡ ಮಾಡೋಣ ಅಂತ ಹೇಳಿ ಈರುಳ್ಳಿನ ಹೆಚ್ಕೊಳ್ತಾ ಇದ್ದೀನಿ. ಉದ್ದುದ್ದಕ್ಕೆ ರೀತಿ ಹೆಚ್ಕೊಳ್ಬೇಕು ಈರುಳ್ಳಿನ. ನಾವು ಎಷ್ಟು ಬೇಕಾದ್ರೂ ಈರುಳ್ಳಿ ಹಾಕ್ಕೋಬೋದು. ಮತ್ತು ಒಂದು 2 ಹಸಿರು ಮೆಣಸಿನ್ಕಾಯಿನ ಈ ರೀತಿ ಉದ್ದುದ್ದಕ್ಕೆ ಸೀಳ್ಕೊಳ್ತಾ ಇದ್ದೀನಿ. ಈ ರೀತಿ ಸೀಳ್ಕೊಂಡಿದ ನಂತರ ಒಂದು ಬೌಲ್ಗೆ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡು ಸ್ವಲ್ಪ ಕರಿಬೇವು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಸ್ಪೂನ್ ಆಗುವಷ್ಟು ಗರಂ ಮಸಾಲ, ಅಚ್ಚ ಖಾರದ ಪುಡಿ ಮತ್ತು 1 ಸ್ಪೂನು ಧನಿಯಾ ಪುಡಿ ಹಾಕ್ಕೊಂಡು ಸ್ವಲ್ಪ ಅಜ್ವಾಯಿನ ಹಾಕ್ಕೊಳ್ತಿದ್ದೀನಿ. ಮತ್ತು ಇದ್ರ ಜೊತೆಗೆ ಸ್ವಲ್ಪ ಬಿಳಿ ಎಳ್ಳು ಮತ್ತು ಒಂದು 4ರಿಂದ 5 ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ. ಗೋಡಂಬಿ ಆಪ್ಷನಲ್, ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದಕ್ಕೆ ನಾನು ಅಂದರೆ ಈರುಳ್ಳಿನ ಯಾಕೆ ರೀತಿ ಇದು ಮಿಕ್ಸ್ ಮಾಡಬೇಕು ಅಂತ ಹೇಳಿದ್ರೆ ಈರುಳ್ಳಿ ನೀರು ಬಿಟ್ಕೊಳ್ಳುತ್ತೆ. ಹಾಗಾಗಿ ಫಸ್ಟೇ ಈ ರೀತಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತು ಒಂದು ಅರ್ಧ ಸ್ಪೂನಷ್ಟು ಧನಿಯಾನ ಈ ರೀತಿ ಕೈಯಲ್ಲಿ ಅಂದರೆ ಅದು 2 ಭಾಗ ಆಗಬೇಕು, ಆ ಥರ ಮಾಡಿ ಹಾಕಬೇಕು. ಇಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇನ್ನು ಮಿಕ್ಕಿದಷ್ಟು ಸ್ವಲ್ಪ ಕಡಲೆ ಹಿಟ್ಟನ್ನ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಅಂದರೆ ತುಂಬ ತೆಳು ಆಗಬಾರ್ದು, ಒಂದು ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿ ಬರೋ ಥರ ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಬೇಕು ಅಂದರೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ರೀತಿ ಕನ್ಸಿಸ್ಟೆನ್ಸಿ ಬರೋ ಥರ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಎಣ್ಣೆ ಕಾದಿರಬೇಕು. ಈ ರೀತಿ ಕಾದಿದ್ದಾಗ ಇದನ್ನು ಪಕೋಡನ ಹಾಕ್ಕೊಳ್ಬೇಕು. ಈ ರೀತಿ ಬಿಡಿಯಾಗಿ ಹಾಕ್ಕೊಳ್ಳೋದ್ರಿಂದ ಪಕೋಡ ನಮಗೆ ಬೇಕರಿಲೆಲ್ಲ ತೊಗೊಂಡು ತಿಂತೀವಲ್ಲ ಅದೇ ರೀತಿಯೇ ಬರುತ್ತೆ. ಪಕೋಡನ 2 ಸೈಡ್ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ರೆಸಿಪಿನ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ನಾನು ಯಾವಾಗಲೂ ಪಕೋಡ ಮಾಡಬೇಕು ಅಂದರೆ ಇದೇ ರೀತಿಯೇ ಮಾಡೋದು. ಇವಾಗ ಒಂದು ಸ್ಪೂನಲ್ಲಿ ಒಂದು ಕಡ್ಡಿನ ಈ ರೀತಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಯಾಕಂದರೆ ಜರಡಿ ಅಂದರೆ ಪಕೋಡ ಎತ್ತುತ್ತೀವಲ್ಲ ಅದರಲ್ಲಿ ತೆಗ್ದಾಗ ಸ್ವಲ್ಪ ಮಿಕ್ಸ್ ಆಗಿಬಿಡುತ್ತೆ. ಹಾಗಾಗಿ ಈ ರೀತಿ ಬೇಯಿಸ್ಕೊಂಡ್ರೆ ಪಕೋಡ ರೆಡಿ ಆಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ನಮಗಂತೂ ಪರ್ಸ್ನಲಿ ನನಗೆ ಪಕೋಡ ತುಂಬಾ ಇಷ್ಟ ಅಂತಲೇ ಹೇಳ್ಬೋದು. ಪಕೋಡ ಎಲ್ಲನೂ ಈ ರೀತಿ ಬೇಯಿಸ್ಕೊಂಡಿದ ನಂತರ ನಾವು ಲಾಸ್ಟಲ್ಲಿ ಏನು ಮಾಡಬೇಕು ಅಂದರೆ ಈ ರೀತಿ ಕರಿಬೇವನ್ನ ಹಾಕ್ಬಿಟ್ಟು ಬೇಯಿಸಿ ಎತ್ಕೊಳ್ಳೋದ್ರಿಂದ ಕರಿಬೇವಿನ ಟೇಸ್ಟ್ಗೆ ಪಕೋಡ ತಿನ್ನೋಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಈ ರೀತಿ ಲಾಸ್ಟಲ್ಲಿ ಮಾಡಿ ಹಾಕ್ತೀನಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ. ಈ ರೆಸಿಪಿಗಳನ್ನ ಒಂದು ಸತಿ ಟ್ರೈ ಮಾಡಿ ನೋಡಿ, ನಿಮಗೆಲ್ಲ ರೆಸಿಪಿ ಇಷ್ಟ ಆಗುತ್ತೆ. ರೆಸಿಪಿ ಇಷ್ಟ ಆದರೆ, ವ್ಲಾಗ್ ಇಷ್ಟ ಆದರೆ ಫ್ರೆಂಡ್ಸು ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮತ್ತು ಈ ವ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.